ಬಹುತೇಕ ಸಿನಿಮಾಗಳಲ್ಲಿ ವಾಸ್ತವದ ಎಳೆಗಳು ನವಿರಾಗಿ ಬರ್ತವೆ. ಇದನ್ನು ಮೊದಲು ಅಂಬರೀಷನ ಕತೆ ಹೇಳಿದಾಗ ಯಾವನೇ ಮಾಡ್ತಾನೆ ಅಂತ ಹೇಳಿ ಪಕ್ಕಕ್ಕಿಟ್ಟಿದ್ದ. ಅನಂತ್ನಾಗ್ ಒಂದು ವೇಳೆ ಈ ಸಿನಿಮಾದ ಪರಿಧಿಯೊಳಗೆ ಬಂದು ನಾಯಕ ನಟನೆಯ ಒಂದು ಪಾತ್ರವನ್ನು ನಿರ್ವಹಿಸಿದರೆ ಅದರ ಅಭಿವ್ಯಕ್ತಿಯ ಮಾದರಿಯೇ ಭಿನ್ನವಾಗಿರ್ತಿತ್ತೇನೆ. ನಾವು ರೆಗ್ಯುಲರ್ ಸಿನಿಮಾ ಮಾಡಲ್ಲ, ಪ್ಯಾರಲಲ್ ಸಿನಿಮಾ ಮಾಡ್ತೇವೆ, ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡ್ತೇವೆ, ಇನ್ನೇನೋ ಮಾಡ್ತೇವೆ. ವಿಮರ್ಶಕರ ತಕರಾರುಗಳಿದ್ವು ಆ ಕಾಲದಲ್ಲಿ. ಪಾರ್ವತಮ್ಮನವ್ರಿಗೆ ಒಂದಷ್ಟು ಕಥೆಗಳನ್ನ ಹೇಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ನನಗನ್ಸೋದು ಒಬ್ಬ ನಿರ್ದೇಶಕ ದೃಶ್ಯಕ್ಕೆ ಚಲನಶೀಲತೆಯ ಡೈಮೆನ್ಷನ್ ಕೊಟ್ಟಾಗ್ಲೇ ಅವನ ಗೆಲುವಿನ ಯಾನ ಶುರುವಾಗ್ತದೆ ಅಂತ ಅನಿಸುತ್ತೆ. ಅದು ಬಾಕ್ಸ್ ಆಫೀಸಲ್ಲಿ ಗೆಲ್ತೋ ಬಿಡ್ತದೋ ಅದು ಸೆಕೆಂಡ್ರಿ. ಬಟ್ ಅವನ ನಿಜವಾದ ಗೆಲುವಿನ ಯಾನ ಇದೆಯಲ್ಲ, ಇನ್ನರ್ ಸೆನ್ಸಿಬಿಲಿಟಿಯ ಜೊತೆಗೆ ತನ್ನನ್ನು ತಾನು ಪರಂಪರೆಯ ಜೊತೆಗೆ ಕನೆಕ್ಟ್ ಮಾಡಿಕೊಳ್ಳೋದು, ಆಮೇಲೆ ಚಲನಚಿತ್ರದ ಒಳಗೆ ಬಂದಂಥ ದೃಶ್ಯವನ್ನು ಚಲನಶೀಲಗೊಳಿಸುವಂಥ ಆಕೃತಿಗಳನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಅದು ತುಂಬ ಭಿನ್ನವಾಗಿರುವಂಥ ಏಸ್ಥೆಟಿಕ್ ಸ್ಟ್ಯಾಂಡ್ಸ್ ಅಂತ ಅನಿಸುತ್ತೆ. ಅದು ನಿಮ್ಮ ಸಿನಿಮಾಗಳಲ್ಲಿ ನಾವೆಲ್ಲ ಜಾಗತೀಕರಣದ ಟ್ರೆಂಡ್ನ ಮಧ್ಯೆ ನಿಮ್ಮ ಸಿನಿಮಾಗಳನ್ನು ನೋಡುವ ಕಾಲಕ್ಕೆ ಪ್ರತಿ ಸಿನಿಮಾದ ದೃಶ್ಯದ ಎಳೆಗಳು ಚಲನಶೀಲ ಆಯಾಮವನ್ನು ಪಡೆದುಕೊಂಡೇ ನಮ್ಮನ್ನು ಆವರಿಸಿಕೊಳ್ಳುತ್ತವೆ ಅಂತ ಪ್ರತಿ ಸಲ ಅದು ಅನಿಸುತ್ತೆ. ಸೊ ಆಕಸ್ಮಿಕ ಸಿನಿಮಾ ಅದರಲ್ಲಿ ತುಂಬ ಮಹತ್ವದ ಸಿನಿಮಾ ಅಂತ ಅನಿಸುತ್ತೆ ನನಗೆ. ಅದು ಚಲನಶೀಲ ಆಕೃತಿ ಅಂತ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ. ಜನಪ್ರಿಯ ಸಿನಿಮಾ ಅಂತ ಬಹುತೇಕರು ಈಗಾಗಲೇ ಹೇಳಿದ್ದಾಗಿದೆ, ಆದರೆ ಅದು ಚಲನಶೀಲ ಆಕೃತಿ ಅಂತಲೇ ನಾನು ಗುರುತಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಆಕಸ್ಮಿಕ ಸಿನಿಮಾ ಬಂದ ಸಂದರ್ಭ ಇತ್ತಲ್ಲ ಸರ್, ಅದು ಭಾಳ ತಲ್ಲಣಗಳ ಸಂದರ್ಭ. ಅದು ಒಂದು ಜಾಗತೀಕರಣದ ಒಂದು ಪ್ರಭಾವ ಅದಾಗ ತಾನೇ ನೆಲೆಗೊಳ್ತಾ ಇದ್ದಂಥ ಸಂದರ್ಭ. ಅದು ಸಾಮಾಜಿಕ ಬದುಕಿನಲ್ಲಿ ಬಹುತೇಕ ತಲ್ಲಣಗಳು ಆಗ್ತಾ ಇದ್ದಂಥ ಸಂದರ್ಭ. ಮಹಾನಗರಗಳು ತಮ್ಮ ಪ್ರಭಾವಳಿಯನ್ನು ಹಳ್ಳಿಗರ ಮೇಲೆ ಬೀರ್ತಾ ಇದ್ದಂಥ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಬಂದಂಥ ಸಿನಿಮಾ ಜನರ ಬದುಕಿಗೆ ನೇರವಾದ ಒಂದು ಕನೆಕ್ಟೆಡ್ ಇಂಪ್ಯಾಕ್ಟ್ ಬೀರಿದಂಥ ಮಾಧ್ಯಮದ ಸಿನಿಮಾವಾಗಿ ಅದು ಗಮನ ಸೆಳೀತಾ ಹೋಯಿತು. ಆ ಕಥನ ಹೊಳೆದು ಹೇಗೆ ಸರ್? ಅಂದರೆ ತರಸ್ ಅವರ 3 ಕಥನದ ಎಳೆಗಳನ್ನು ಇಟ್ಕೊಂಡು ನೀವು ಆ ಸಿನಿಮಾ ಮಾಡಿದ್ದು, ಅದನ್ನು ಹೇಗೆ ಅದರ ಆ ಕಥೆಯನ್ನು ಆ ಕಥಾ ಆವರಣವನ್ನು ಸೃಷ್ಟಿ ಮಾಡಿಕೊಂಡ ಸಂದರ್ಭ ಹೇಗಿತ್ತು ಸರ್? ಅದು 1992ರಲ್ಲಿ ನಾನು ಇದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದಲ್ಲಿ 1992. 93ಕ್ಕೆ ಸಿನಿಮಾ ರಿಲೀಸ್ ಆಯಿತು. ಆದರೆ ಇದಕ್ಕೆ 10 ವರ್ಷಗಳ ಹಿಂದೆ ನಾನು ಇದರ ಚಿತ್ರೀಕರಣದ ಹಕ್ಕನ್ನು ಪಡ್ಕೊಂಡು ಪ್ರತಿಯೊಬ್ಬರಿಗೂ ಅದರ ಕತೆ ಹೇಳ್ತಾ ಇದ್ದೆ. ಯಾವ್ಯಾವ ನಿರ್ಮಾಪಕ ನನ್ನ ಹತ್ರ ಬರ್ತಾನೋ ಅವರೆಲ್ಲರಿಗೂ ಸಾರ್ ಇದನ್ನು ಮಾಡೋಣ ಅಂತಲೂ ಹೇಳ್ತಾ ಇದ್ದೆ. ಅಂದರೆ ನನ್ನ ಪಯಣ ಪ್ರಾರಂಭ ಆಗೋದಕ್ಕೆ ಮುಂಚೆ, ಚಲನಚಿತ್ರದ ಪಯಣ ಪ್ರಾರಂಭ ಆಗೋದಕ್ಕೆ ಮುಂಚೆನೇ ನಾನು ಈ ಕೆಲಸ ಮಾಡ್ತಾಯಿದ್ದೆ ಅಂತ. ನನ್ನ ಪಯಣ ಸ್ಟಾರ್ಟ್ ಆಗಿದ್ದು ಚಲನಚಿತ್ರದ ಒಳಗೆ 1979 ನನ್ನ ಮೊದಲನೇ ಸಿನಿಮಾ ಗ್ರಹಣ 1979ಗೆ ನ್ಯಾಷನಲ್ ಅವಾರ್ಡ್ ಬಂದದ್ದು. ಸೊ ನಾನು 75ಅಲ್ಲೇ ನನ್ನ ಕೆಲಸ ಪ್ರಾರಂಭ ಮಾಡಿದ್ದೆ. ಅಂದರೆ ಲೆಕ್ಕ ಹಾಕಿ 1992ರಲ್ಲಿ ಸಿನಿಮಾ ಆಗಿದ್ದಕ್ಕೆ 1982ರಲ್ಲಿ ನಾನು ಇದರ ರೈಟ್ಸ್ ತೊಗೊಂಡಿದ್ದೆ. ಅದು ಬರುವ 10 ವರ್ಷಗಳ ಮುಂಚೆನೇ ಅದರ ಹಕ್ಕು ತಗೊಂಡಿದ್ದೆ. ಹೋಗಿ ಅವ್ರ ಹತ್ರ ಮಾತಾಡಿ ತಾರಸು ಅವ್ರ ಹತ್ರ ಅದನ್ನು ಮಾಡಲೇಬೇಕು ಅಂತ ಅಂದ್ಕೊಂಡು ಶುರು ಮಾಡಿದೆ. ಕಾರಣ ಯಾಕೆ ಅಂತ ಹೇಳ್ತೀನಿ. ನನಗೆ ಸಾಹಿತ್ಯದ ಹುಚ್ಚಿದೆ. ಯಾವುದೇ ಕಾದಂಬರಿ ಸಿಕ್ಕರೂ ಅದನ್ನು ಹೇಗಾದರೂ ಮಾಡಿ ಒಂದೇ ನಿಟ್ಟಿನಲ್ಲಿ ಅದನ್ನು ಓದಿ ಮುಗಿಸೋವಂಥದ್ದು ನನಗೆ ಜಾಯಮಾನ. ಎಷ್ಟೋ ಸಲ ಅದು ಅಕಸ್ಮಾತ್ ಏನಾದ್ರು ಬೇರೆ ಕಾರಣಗಳಿಂದ ಉಳಿದು ಹೋದರೆ ಅದಕ್ಕೆ ಯಾವಾಗ ಮುಗಿಸ್ತೀನೋ ಅಂತ ಕಾಯ್ತಾ ಇರ್ತೀನಿ. ಅಷ್ಟು ಚೆನ್ನಾಗಿದ್ದರೆ ಕಾದಂಬರಿ. ಇಲ್ಲದಿದ್ದರೆ ಮೊದಲನೇ ಇದಕ್ಕೆ ಓದಿಗೆ ಗೊತ್ತಾಗ್ಬಿಡುತ್ತೆ ಇದು ಓದು ಬೇಕಾ ಬೇಡವಾ ಅನ್ನೋದು, ಅದು ಮೂಲೆಗೆ ಹೋಗಿರುತ್ತೆ ಆಮೇಲೆ. ಸೊ ಹಾಗಾಗಿ ನಿರಂತರವಾಗಿ ನಾನು ಓದ್ತಾ ಇರ್ತೇನೆ. ಆ ಓದಿನಲ್ಲಿ ಒಮ್ಮೆ
ನನ್ನ ಸ್ನೇಹಿತ ಟಿ.ಎಸ್. ರಂಗ, ನಾನು ಟಿ.ಎಸ್. ನಾಗಾಭರಣ, ನಾವಿಬ್ಬರು ಒಟ್ಟಿಗೆ ಸಿನಿಮಾಗೆ ಎಂಟ್ರಾದವರು. ಅವನ ಜೊತೆ ನಾನು ಗ್ರಹಣದ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೆ. ಅಲ್ಲಿ ಡಿಸ್ಕಷನ್ ನಡೀತಾನೇ ಇರೋದು, ಬೇರೆ ಇದಾದ ಹೇಗೆ, ಅದು ಹೇಗೆ, ಇದು ಹೇಗೆ ಅಂತೆಲ್ಲ ಡಿಸ್ಕಸ್ ಮಾಡುವಾಗ ಈ ರೆಫರೆನ್ಸ್ ಬಂದಿತ್ತು, ತಾರಸುಗಳ ನಾವಲ್ಗಳನ್ನ ಮಾಡ್ಬೋದು ಅಂತ. ಅಷ್ಟರಲ್ಲಾಗಲೇ ದೊರೆ ಭಗವಾನ್ ಅವರು ಒಂದು ಲಿಸ್ಟ್ ತೊಗೊಂಬಿಟ್ಟಿದ್ರು, ತಾರಸು ಅವ್ರದ್ದು ಒಂದು 2-3 ತೊಗೊಂಬಿಟ್ಟಿದ್ರು, ಗಾಳಿ ಮಾತು ಆ ಥರದ್ದೇನೇನೋ ಒಂದು 2-3 ತೊಗೊಂಡಿದ್ರು. ಸೊ ನಮಗೆ ಯಾರೇ ಇವರೆಲ್ಲ ಮಾಡ್ತಾನೇ ಇದ್ದಾರಲ್ಲ ಅದೇ ತಾನೇ ಅಂತ. ಇಲ್ಲ ಇಲ್ಲ, ಅದರಲ್ಲಿ ಯಾರಿಗೂ ಮಾಡೋಕ್ಕಾಗದೇ ಇರೋ ಒಂದು ಕಥೆ ಇದೆ ಅಂದ. ಇದು ಭಾಳ ಟ್ರಿಗರಿಂಗ್ ಪಾಯಿಂಟ್. ನನಗೆ ಯಾವಾಗಲೂ ಸವಾಲುಗಳನ್ನು ಸ್ವೀಕರಿಸೋಕ್ಕೆ ಇಷ್ಟಪಡ್ತೇನೆ. ಹುಡುಕಾಟದಲ್ಲಿ ಅದೇ ಬಹಳ ಮುಖ್ಯ ನನಗೆ. ಹೊಸದನ್ನು ಏನು ಹುಡುಕ್ತೀನಿ ಅಂತ ಯಾರು ಮಾಡಿಲ್ವಾ, ಹಾಗಾದ್ರೆ ಮಾಡಬೇಕಲ್ಲ ನಾನು ಅಂತ. ಸೊ ಆಕಸ್ಮಿಕ, ಅಪರಾಧಿ, ಪರಿಣಾಮ ಈ 3 ಕಾದಂಬರಿಗಳನ್ನು ಒಟ್ಟಾರೆಯಾಗಿ ಓದಿದಾಗ ಅರೆ ಎಷ್ಟು ಚೆನ್ನಾಗಿದೆ, ಒಂದರೊಳಗೊಂದು ಕತೆ ಎಷ್ಟು ಚೆನ್ನಾಗಿ ಬೆಳೀತೆ, ಆಮೇಲೆ ಒಂದು ಪಾತ್ರ ಎಷ್ಟು ಚೆನ್ನಾಗಿ ತನ್ನನ್ನು ತಾನು ಗಟ್ಟಿಗೊಳಿಸ್ಕೊಳ್ಳುತ್ತೆ, ಒಂದು ಅನುಭವ ಹೇಗೆ ಒಂದು ಜೀವನಕ್ಕೆ ದಾರಿಯಾಗುತ್ತೆ, ಇವನ್ನೆಲ್ಲ ಯೋಚನೆ ಮಾಡಿ ಇದನ್ನು ಮಾಡ್ಬೋದು ಅನ್ನಿಸ್ತು. ನನಗೆ ಯಾವುದೇ ಕಾದಂಬರಿ ಮೊದಲು ಇಷ್ಟ ಆಗೋದು ಯಾಕೆ ಅಂದರೆ ಅದರ ಡ್ರಾಮೆಟಿಕ್ ಎಲಿಮೆಂಟ್ಗಳಿಂದ. ಹಾಗೆ ನಾನು ನಾಟಕದವನ್ನ, ಫಸ್ಟ್ ಡ್ರಾಮೆಟಿಕ್ ಎಲಿಮೆಂಟ್ಗಳು ಹಿಡಿಯುತ್ತೆ, ಆಮೇಲೆ ಪಾತ್ರಗಳು ಹಿಡಿಯುತ್ತೆ, ಅದಾದಮೇಲೆ ಅರೆ ಇದರ ಇಂಟರ್ಪ್ರಿಟೇಷನ್ ಹಿಂಗಿದೆಯಲ್ಲ ಅಂತ, ಆಮೇಲೆ ಅದರ ವೈಚಾರಿಕತೆ ಆಮೇಲೆ ನಮಗೆ ಬರುತ್ತೆ. ನನಗೆ ಮೊದಲು ವೈಚಾರಿಕವಾಗಿ ಯಾವ ಕಾದಂಬರಿ ಆಗಲಿ ತಲೆಗೆ ಹೋಗಲ್ಲ. ನನಗೆ ಸಿನಿಮಾನೂ ಹಂಗಲ್ಲ, ನನಗೆ ಮೊದಲು ಅದು ಡ್ರಾಮೆಟಿಕಲಿ ಒಳಗಡೆ ಎಲಿಮೆಂಟು ಪಾತ್ರಗಳು ಹೋಗಬೇಕು, ಆಮೇಲೆ ವಿಚಾರ ಒಂದು ತಲೆ ಒಳಗೆ ಹೋಗಬೇಕು ಅನ್ನೋದು ನನ್ನ ಇದು. ಹಾಗಾಗಿ ಸಿನಿಮಾಗಳಲ್ಲೂ ಕೂಡ ಅಭಿವ್ಯಕ್ತಿ ಆಗಿದೆ. ನೀವೇನು ಹೇಳ್ತಾ ಇದ್ದೀರಲ್ಲ, ಅದರ ಪಠ್ಯಗಳನ್ನು ನೀವು ತುಂಬ ಸೂಕ್ಷ್ಮವಾಗಿ ಓದಿದಾಗ ಅದು ಗೊತ್ತಾಗತ್ತೆ. ಈ 3-4 ಹಂತಗಳ ಲೇಯರ್ಗಳು ತುಂಬ ಗ್ರಹಿಕೆಗೆ ಬರುತ್ತೆ ಅದು. ಸೊ ಹಾಗಾಗಿ ರಂಗ ಮತ್ತು ನಾನು ಇಬ್ಬರು ಕೂತ್ಕೊಂಡು ಇದನ್ನು ಸಾಕಷ್ಟು ಸಲ ಡಿಸ್ಕಸ್ ಮಾಡಿದ್ವಿ. ಬಟ್ ಆವಾಗ ನೋಡಿ ಯಾವ ನಟನೂ ತಲೆಯಲ್ಲಿಲ್ಲ. ನನ್ನ ಎಷ್ಟೋ ಸಿನಿಮಾಗಳಲ್ಲಿ ಇಂಥದ್ದೇ ಪಾತ್ರ ಇವರು ಮಾಡ್ತಾರೆ ಅವರು ಮಾಡ್ತಾರೆ ಅಂತ ಎಲ್ಲೂ ಯಾವತ್ತೂ ಒಬ್ಬ ನಟನಿಗಾಗಿಯೋ ಅಥವಾ ಆ ನಿರ್ಮಾಪಕನಿಗಾಗಿಯೋ ಸಿನಿಮಾ ಕತೆ ಸಿದ್ಧವಾಗಲ್ಲ. ನಮ್ಮ ಖುಷಿಗೆ ಇದು ಭಾಳ ಚೆನ್ನಾಗಿದೆ, ಇದನ್ನು ಸಿನಿಮಾ ಮಾಡ್ಬೋದು ಅನ್ನೋ ಕಾರಣಕ್ಕೆ ಶುರು ಮಾಡ್ಕೋತೇವೆ. ಹಾಗಾಗಿ ಅದಕ್ಕೆ 3-4 ವರ್ಷ 5-6 ವರ್ಷ ಅದಕ್ಕೆ ಅದರ ಹಿಂದೆ ಬೀಳ್ತೇವೆ. ಅದು ಏಕದಮ್ ಒಂದು ದಿವಸ ನಿರ್ಮಾಪಕ ಹೇಳಿದ ಕೂಡಲೇ ಹಿಂಗೆ ಹುಟ್ಟೋದಿಲ್ಲ. ಅದು ನಮ್ಮ ಮನಸ್ಸಿನ ಒಳಗೆ, ನಮ್ಮ ಹೃದಯದೊಳಗೆ ಗಟ್ಟಿ ಆಗ್ತಾ ಹೋಗುತ್ತೆ, ಪಕ್ವಗೊಳ್ತಾ ಹೋಗುತ್ತೆ. ಅದರ ಬೇರೆ ಬೇರೆ ವರ್ಷನ್ಗಳು ಬರ್ತಾ ಇರುತ್ತೆ. ಯಾವುದೂ ಒಂದು ವರ್ಷನಲ್ಲಿ ಓಕೆ ಆಗೋಲ್ಲ. ನನ್ನ ಯಾವ ಸಿನಿಮಾವೂ ಫಸ್ಟ್ ವರ್ಷನಲ್ಲಿ ಓಕೆ ಆಗಿಲ್ಲ. ಎಲ್ಲವೂ ಒಂದು 10 ವರ್ಷನೂ 15, 30 ಈ ಥರದ್ದೆಲ್ಲ ದಾಟಿರುತ್ತೆ. ಹಾಗೆಯೇ 5 ವರ್ಷ 3 ವರ್ಷ ಮಿನಿಮಮ್ ಸ್ಕ್ರಿಪ್ಟ್ಗಳನ್ನ ಮಾಡಲಿಕ್ಕೆ ಕೂತ್ಕೊಂಡಿದ್ದು. ಸೊ ಈ ದೃಷ್ಟಿಯಲ್ಲಿ ಈ ಆಕಸ್ಮಿಕ ಕೂಡ ಮೊದಲು ನಾನು ಮಾಡಲಿಕ್ಕೆ ಹೊರಟಾಗ ಅದು ಅನಂತನಾಗಿ ಮಾಡೋದು ಅಂತಾಗಿತ್ತು. ಯಾಕೆಂತಂದರೆ ಆ ಪಾತ್ರ ಅವನಿಗೆ ಚೆನ್ನಾಗಿ ಹೊತ್ತುತ್ತೆ. ಒಂಥರ ಅಷ್ಟರಲ್ಲಾಗಲೇ ಅನಂತನಾಗ್ ಅವರು ಆ ಸಾಮಾಜಿಕ ಕಥನಗಳಲ್ಲಿ, ವಿಡಂಬನಾತ್ಮಕ ಕಥನಗಳಲ್ಲಿ ಕಾಣಿಸಿಕೊಂಡದ್ದಾಗಿತ್ತು ಅವಾಗ. ಆಗಿತ್ತು. ಜೊತೆಗೆ ದೊರೆ ಭಗವಾನ್ ಅವರ ಸಿನಿಮಾಗಳಲ್ಲೂ ಕೂಡ ಕಾದಂಬರಿ ಓರಿಯೆಂಟೆಡ್ ಇವುಗಳಲ್ಲಿ ಭಾಳ ನಿಸ್ಸೀಮ ಅನ್ನೋ ಥರ ಆಗಿಬಿಟ್ಟಿತ್ತು. ಸೊ ಅವ್ರು ಅದೃಷ್ಟಕ್ಕೆ ಏನಾಗಿತ್ತು ಅಂತಂದರೆ, ಇದನ್ನು ಮೊದಲು ಅಂಬರೀಷನ ಕತೆ ಹೇಳಿದಾಗ ಯಾವನೇ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಇಟ್ಟಿದ್ದ. ಆಗಿನ ಕಾಲದ ನಟರುಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಅವ್ರು ಯಾರೂ ಅದನ್ನು ಒಪ್ಪಿರಲಿಲ್ಲ ಆಗ. ಬಟ್ ಅನಂತ್ ಮತ್ತು ನಾವು ಎಲ್ಲ ಸೇರಿ ಸಂಕೇತದಿಂದ ಒಂದು ಪ್ರೊಡಕ್ಷನ್ ಮಾಡೋದು ಅಂತಾಯಿತು. ಅವರು ನಿರ್ಮಾಣ, ನಾನು ನಿರ್ದೇಶನ ಅಂತ. ಅದಕ್ಕೆ ಇದನ್ನು ಕತೆ ಹೇಳಿದ ಕೂಡ ಅವನಿಗೆ ಲೈಕ್ ಆಯಿತು. ಅವನು ಒಂದೇ ಪ್ರಶ್ನೆ ಕೇಳಿದ್ದು, ಭಾಳ ಕೇರ್ಫುಲ್ಲಾಗಿ ಮಾಡಬೇಕು, ಬಡ್ಜೆಟ್ ಇಲ್ಲ ಅಂತ. ಯಾಕೆಂದರೆ ಟ್ರೈನ್ಗೆ ಬಡ್ಜೆಟ್ ಬೇಕಾಗಿತ್ತು, ಆ ಥರದ್ದೆಲ್ಲ ಇತ್ತಲ್ಲಿ. ಆಯಿತು ಅಂತೇಳಿ ಅದಕ್ಕೆ ಪಯಣ ಅಂತ ಹೆಸರಿಟ್ಟಿದ್ವಿ ಮೊದಲು. ಆಕಸ್ಮಿಕ, ಅಪರಾಧಿ, ಪರಿಣಾಮನ ಪಯಣ. ಅದನ್ನು ಪಯಣ. ಸಿನಿಮಾ ಶುರು ಆಗಬೇಕು, ಒಂದು ಹಾಡು ಕೂಡ ಮಾಡಿದ್ವಿ. ಆದರೆ ಫೈನಾನ್ಸ್ ಅದಕ್ಕೆ ಸರಿಯಾಗಿ ವರ್ಕೌಟ್ ಆಗಲಿಲ್ಲ. ಆದರೆ ಆ ಸಮಯಕ್ಕೆ ಸರಿಯಾಗಿ ಬೇರೆ ಯಾವುದೋ ಸಿನಿಮಾ ಬಂತು, ನಾವು ಅದಕ್ಕೆ ಆ ಕಡೆ ಡೈವರ್ಟ್ ಆದ್ವಿ. ಆದರೆ ಇದು ಉಳಿದೋಯ್ತು, ಮಾಡಲಿಲ್ಲ. ಆಮೇಲೆ ಅದಕ್ಕೆ ಅವನ ಇಂಟ್ರೆಸ್ಟು ತೋರಿಸ್ಲಿಲ್ಲ. ಅದಾದಮೇಲೆ ಅನಂತ್ ಡಿಂಟ್ ರೆಸ್ಪಾಂಡ್. ಅದನ್ನು ಹಾಗೆ ಇಟ್ಟಿದ್ದೆ. ಮತ್ತೆ ಅದೊಂದು 5-6 ವರ್ಷ ಆದಮೇಲೆ ಪಾರ್ವತಮ್ಮನವ್ರಿಗೆ ಒಂದಷ್ಟು ಕಥೆಗಳನ್ನ ಹೇಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಹಾಗಾಗಿ ಅಲ್ಲಿ 3 ಕತೆ ತೊಗೊಂಡೋಗಿದ್ದೆ ಆ್ಯಕ್ಚುಲಿ. ಅದರಲ್ಲಿ 2 ಕತೆ ಹೇಳೋದು, 2ರಲ್ಲಿ ಯಾವ್ದಾದ್ರು ಒಂದು ತೊಗೋತಾರೆ, ಅಥವಾ ತೊಗೊಳ್ದಿದ್ರೆ ಆಮೇಲೆ 3ನೇದು ಹೇಳೋದು ಅಂತ ಅಂದ್ಕೊಂಡು ಹೋಗಿದ್ದದ್ದು. ಅದೃಷ್ಟಕ್ಕೆ ಮೊದಲು ಹೇಳಿದ ಕತೆ ಇದು.
ಆ ಕತೆ ಮುಗಿದ ಕೂಡಲೇ ಅದರ ಸಿದ್ಧತೆಗೆ ಹೊರಟಿ. ನನಗೆ ನೀವು ಅನಂತ್ನಾಗ್ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದರಿಂದ ನಾನು ಒಂದು ಮಾತನ್ನು ಕೇಳ್ಬೇಕು ಅಂದ್ಕೊಂಡೆ. ಅನಂತ್ನಾಗ್ ಒಂದು ವೇಳೆ ಈ ಸಿನಿಮಾದ ಪರಿಧಿಯೊಳಗೆ ಬಂದು ನಾಯಕ ನಟನೆಯ ಒಂದು ಪಾತ್ರವನ್ನು ನಿರ್ವಹಿಸಿದರೆ ಅದರ ಅಭಿವ್ಯಕ್ತಿಯ ಮಾದರಿಯೇ ಭಿನ್ನವಾಗಿರ್ತಿತ್ತೇನೋ. ಯಾಕಂದರೆ ಅಂಕುರಿಂದ ಆರಂಭವಾದಂಥ ಅವರ ಸಿನಿಮಾಯಾನ ಇತ್ತಲ್ಲ, ಅಂಕುರ್ ಇಡೀ ಭಾರತೀಯ ಚಲನಚಿತ್ರರಂಗದಲ್ಲಿ ಭಾಳ ಮಹತ್ವದ ಏನೋ ಡಿಸ್ಕೋರ್ಸನ್ನು ಕಟ್ಟಿದಂಥ ಸಿನಿಮಾ ಅದು. ಸೊ ಕನ್ನಡದಲ್ಲಿ ಆಕಸ್ಮಿಕ ಅವರು ಮಾಡಿದರೆ ಅವರ ಇಡೀ ಚಲನಚಿತ್ರ ಯಾನದಲ್ಲಿ ತುಂಬ ಮಹತ್ವದ ಮೈಲಿಗಲ್ಲಾಗಬಲ್ಲಂಥ ಕಲಾಕೃತಿ ಆಗಿಬಿಡ್ತಿತ್ತೇನೋ ಅಂತ ನನಗೆ. ಯಾರಿಗೂ ಗೊತ್ತು, ಅದು ಬೇರೆ ರೀತಿಯೇ ಬೇರೆ ರೀತಿಯೇ. ಯಾಕೆಂದರೆ ಎಸ್ಪೆಷಲಿ ಪ್ರತಿಯೊಬ್ಬ ನಟ ಬಂದಾಗ ಆ ನಟನ ಜೊತೆಗೆ ಇಡೀ ಕತೆ ತನ್ನದೇ ಆದಂಥ ಇನ್ನೊಂದು ರೂಪವನ್ನು ಪಡ್ಕೊಳ್ಳುತ್ತೆ. ಇಲ್ಲೂ ಕೂಡ ಹಾಗೆ ಆಗಿದ್ದು. ಆ್ಯಕ್ಚುಲಿ ಮೊದಲು ಕತೆ ಮಾಡಲಿಕ್ಕೆ ಹೊರಟಾಗ ಅನಂತ ಆದಮೇಲೆ ಅದು ಶಿವರಾಜ್ ಕುಮಾರ್ಗೆ ಮಾಡೋದು ಅಂತಲೇ ಪ್ಲ್ಯಾನ್ ಮಾಡಿದ್ದು. ಆದರೆ ಅದು ರಾಜ್ಕುಮಾರ್ ಅವರ ಮಡ್ಲಿಗೆ ಬಿದ್ದಾಗ ಅದು ನಿಜವಾಗಲೂ ನನಗೆ ಒಂದು ಬೇರೆ ರೀತಿಯಾದಂಥ ಒಂದು ಅವಕಾಶವನ್ನು ಕೊಡ್ತು, ಒಂದು ಅವಕಾಶದ ಜೊತೆಗೆ ಒಂದು ಚಾಲೆಂಜನ್ನು ಕೊಡ್ತು. ಅದೇಂಗೆ ಮಾಡ್ತೀರಾ ಇದನ್ನು? ಶಿವರಾಜ್ ಕುಮಾರ್ಗೆ ಓಕೆ ಆಗಿರೋಂಥ ಈ ಕಥೆನ ನೀವು ಅದೇಂಗೆ ಮಾಡ್ತೀರಾ? ಮಾಡಿ ಮಾಡಿ ನೋಡೋಣ ಅನ್ನೋ ಹಾಗೆ ಒಂದು ಚಾಲೆಂಜ್ ಇತ್ತು. ಸವಾಲು ಕ್ರಿಯೇಟ್ ಆಯಿತು. ಆವಾಗ ನಿಜವಾಗಿಯೂ ಯಾರೇ ಪರವಾಗಿಲ್ವೇ, ಏನೋ ಇರಬೇಕಲ್ಲ, ಲೆಟಸ್ ಡೂ ಇಟ್ ಅಂತ. ನನಗೆ ಯಾವಾಗಲೂ ರಂಗಭೂಮಿಯವ್ರಿಗೆ ಏನಪ್ಪ ಅಂದರೆ ಅತ್ಯಂತ ವಿಕೋಪ ಪರಿಸ್ಥಿತಿಯಲ್ಲಿ ಕೂಡ ನಾವು ನಾಟಕ ಮಾಡಬೇಕು, ಶೋ ಮಾಡಬೇಕು, ಏನೂ ಇರೋದೇ ಇಲ್ಲ ಆದರೂ ಮಾಡಬೇಕು ಅಂತ ಮಾಡಿ ತೋರಿಸ್ತೀವಿ ನಾವು. ಹೌದು ಹೌದು ಹೌದು. ದಟ್ ಇಸ್ ಹೌ ಎ ಟೆಕ್ನಿಷಿಯನ್ ಆಲ್ಸೋ ಹ್ಯಾಸ್ ಟು ಬಿ. ಅದಕ್ಕೆ ಐತಡ್ ಇಲ್ಲ ನಾವು ಮಾಡೋಣ ಇದನ್ನು ಅಂತ. ಸೊ ಮಾಡ್ತಾ ಹೋದ್ವಿ. ಆದರೆ ಅದರ ಗೊತ್ತಲ್ಲ ನಿಮಗೆ, ಅದು ರಾಜ್ಕುಮಾರ್ ಆ್ಯಕ್ಟಿಂಗ್ನ ಮುಖಾಂತರ ಅದು ಹೊಸದೇ ಆದ ಎತ್ತರವನ್ನು ನಂತರದ ದಿನಗಳಲ್ಲಿ ಪಡ್ಕೊಳ್ತದೆ. ನನಗೆ ತರಸು ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ನನಗೆ ತರಸು ಅವರ ಕಾದಂಬರಿಯ ಜನಪ್ರಿಯ ಸಾಧ್ಯತೆಗಳ ಕುರಿತಾಗಿ ವಿಮರ್ಶಕರ ತಕರಾರುಗಳಿದ್ದವು ಆ ಕಾಲದಲ್ಲಿನೇ. ಈಗಲೂ ಕೂಡ ಕೆಲವು ಮಹತ್ವದ ಬರಹಗಳು ಆ ಕುರಿತಾಗಿ ಆ ಕಾಲವನ್ನು ರಿವಿಸಿಟ್ ಮಾಡಿ ತೀರಾ ಇತ್ತೀಚೆಗೆ ಒಂದು 4-5 ವರ್ಷಗಳ ಹಿಂದಿನೂ ಬಂದಿದೆ, ತೀರಾ ಇತ್ತೀಚೆಗೂ ಕೂಡ ಆ ಕುರಿತ ಡಿಸ್ಕೋರ್ಸ್ ಇದೆ. ಅಂದರೆ ಒಂದು ಜನಪ್ರಿಯ ಕಾದಂಬರಿಗಳ ಒಂದು ವಿಸ್ಮೃತಿಯ ಒಂದು ವಿಚಿತ್ರವಾದಂಥ ಗುಣಲಕ್ಷಣ ಇದೆಯಲ್ಲ, ಅದರಿಂದ ಓದುಗರನ್ನು ಹೊರಗೆ ತಂದು ವಾಸ್ತವಕ್ಕೆ ಮರಳಿಸೋದಿದೆಯಲ್ಲ, ಅದು ತುಂಬ ಚಾಲೆಂಜಿಂಗ್ ಟಾಸ್ಕ್ ಅಂತ ಅನಿಸುತ್ತೆ. ಕೃಷ್ಣಮೂರ್ತಿ ಹನೂರು ಮತ್ತು ಕೆಲವು ಪ್ರಾಜ್ಞರು ತರಸು ಅವರ ಈ ಅಂದರೆ ಆ ವಿಸ್ಮೃತಿಯನ್ನು ಕೇಂದ್ರೀಕರಿಸಿಕೊಂಡು, ಅಂದರೆ ಒಂದು ಭ್ರಮಾತ್ಮಕ ಪ್ಯಾಟರ್ನ್ಗಳ ಕುರಿತಾಗಿ ಅವರು ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ. ನೀವು ಸಿನಿಮಾ ಮಾಡಬೇಕಲ್ಲಕ್ಕೆ, ಅಂದರೆ ನಿಮ್ಮ ಬಹುತೇಕ ಸಿನಿಮಾಗಳಲ್ಲಿ ವಾಸ್ತವದ ಎಳೆಗಳು ನವಿರಾಗಿ ಬರ್ತವೆ. ಅದು ಬಂದು ಕಾಣಿಸದ ಒಂದು ದೃಷ್ಟಿಕೋನದ ಜೊತೆಗೇ ನನಗೊಂದು ವೈಚಾರಿಕ ನಿಲುವನ್ನು ಕಟ್ಟಿಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ಬಗೆಯ ವಿವರಗಳು ಅಲ್ಲಿರ್ತವೆ. ನಮಗೆ ಆ ಪ್ರೇರಣಾತ್ಮಕ ವಿವರಗಳು ಇರ್ತವೆ. ಅದು ಹೇಗೆ ಅಂದರೆ ಅಂದರೆ ಆ ವಿಸ್ಮೃತಿಯ ಆವರಣ ಮತ್ತು ಭ್ರಮಾತ್ಮಕ ನಿರೂಪಣೆಯ ಕ್ರಮಗಳು, ಆ ಜನಪ್ರಿಯ ಕಾದಂಬರಿಯ ಟ್ರೆಂಡು, ಅವೆಲ್ಲ ಸವಾಲುಗಳ ಮಧ್ಯೆ ಈ ಚಲನಚಿತ್ರದ ಒಂದು ಪಠ್ಯವನ್ನು ಕಟ್ಟಕಾಲಕ್ಕೆ ನೀವು ಮಾಡಿಕೊಂಡಂಥ ಸಿದ್ಧತೆಗಳು ಏನಿದ್ವು? ಯಾಕಂದರೆ ಆಗಲೇ ನಾಗರಹಾವು ಸಿನಿಮಾ ಬಂದಿತ್ತಾದ್ದರಿಂದ ಅದ್ರ ಬಗ್ಗೆ ತುಂಬ ಚರ್ಚೆಗಳಾಗಿದ್ದು, ಅದನ್ನು ನಾವು ಮತ್ತೆ ಇಲ್ಲಿ ರಿಪೀಟ್ ಮಾಡಲ್ಲ, ಬಟ್ ಬಹುತೇಕ ಚರ್ಚೆಗಳಾಗಿದ್ದಾವೆ. ಬಟ್ ತರಸು ಅವರು ಸಾಮಾಜಿಕ ಚಿಂತನೆಯ ಜೊತೆಗಿದ್ದರೂ ಕೂಡ, ಪ್ರಗತಿಶೀಲ ಚಳವಳಿಯ ಜೊತೆ ಗುರುತಿಸ್ಕೊಂಡಿದ್ದರೂ ಕೂಡ ಈ ನಿರೂಪಣಾ ಕ್ರಮವನ್ನೇ ಆಯ್ದುಕೊಂಡಿದ್ರು ಅನ್ನೋದು ತಕರಾರಿನ ರೂಪದಲ್ಲೂ ಇದೆ. ಅದು ಅವರಿಗೆ ಅನಿವಾರ್ಯತೆಯೂ ಆಗಿತ್ತು ಅನ್ನುವ ರೀತಿಯಲ್ಲೂ ಕೂಡ ಚರ್ಚೆಗಳಿದ್ದಾವೆ. ಆದರೆ ಈ ಡೈಮೆನ್ಷನನ್ನು ನೀವು ಸಿನಿಮಾ ಮಾಡೋ ಕಾಲಕ್ಕೆ ನೀವು ಯಾವ ಬಗೆಯ ಸಿದ್ಧತೆಗಳ ಜೊತೆಗಿದ್ರಿ, ಹೇಗೆ ನೀವು ಆ ಸವಾಲನ್ನು ನಿರ್ವಹಿಸಿದ್ರಿ ಅಂತ? ನನಗೆ ಮೊದಲನೇದಾಗಿ ನಾವು ಬಂದದ್ದೇನೆ ರಂಗಭೂಮಿಗೆ ಬಂದದ್ದಾಗಲಿ ಸಿನಿಮಾಗೆ ಬಂದದ್ದಾಗಲಿ ಆಲ್ರೆಡಿ ಒಂದು ವೈಚಾರಿಕ ನೆಲೆಯನ್ನು ಕಟ್ಟಿಕೊಂಡು ಬಿಟ್ಟಿತ್ತು. ನಾವು ರೆಗ್ಯುಲರ್ ಸಿನಿಮಾ ಮಾಡಲ್ಲ, ಪ್ಯಾರಲಲ್ ಸಿನಿಮಾ ಮಾಡ್ತೇವೆ, ಎಕ್ಸ್ಪರಿಮೆಂಟಲ್ ಸಿನಿಮಾ ಮಾಡ್ತೇವೆ, ಇನ್ನೇನೋ ಮಾಡ್ತೇವೆ, ಒಟ್ಟಿನಲ್ಲಿ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕಿಂಗಲ್ಲಿರ್ತೇವೆ ಅನ್ನುವಂತಹ ಒಂದು ಭ್ರಮೆಯಲ್ಲೇ ಇದ್ವಿ. ಅದು ಒಂದು ಭ್ರಮೆನೇ. ಏನು ಕಲೆಕ್ಟಿವ್ ಆರ್ಟಲ್ಲಿ ಆ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕಿಂಗ್ ಹೆಂಗೆ ಸಾಧ್ಯ, ಆದರೆ ಕೆಲವು ಲೆವೆಲ್ವರೆಗೆ ಅಷ್ಟೇ. ಸೊ ಆ ದೃಷ್ಟಿಯಲ್ಲಿ ನಾವು ಮೊದಲು ಕನ್ನಡದಲ್ಲಿ ಈ ರೀತಿಯ ಪ್ಯಾರಲಲ್ ಸಿನಿಮಾಗಳು ಬರಲಿಕ್ಕೆ ಪ್ರಾರಂಭ ಆದಾಗ ಅದರಲ್ಲಿ ಕೆಲಸ ಮಾಡಿದವರೇ ನಾವು. ಹಾಗಾಗಿ ನಮಗೆ ರಿಯಲಿಸ್ಟಿಕ್ ಅಪ್ರೋಚ್ ಭಾಳಷ್ಟು ಬೇಕಾಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಈವನ್ ಟೆಕ್ನಿಕಲಿ ಕೂಡ ನಾವು ಯಾವುದೋ ಒಂದು ಸೌಂಡ್ ಬೇಕು ಅಂತಂದರೆ ಆ ಸೌಂಡನ್ನು ರೀಕ್ರಿಯೇಟ್ ಮಾಡ್ತಾಯಿದ್ರು ಕೂಡ
ನಾವು ಆ ಸೌಂಡನ್ನು ಹೊಡಿಬೇಕಾದರೆ ಹಿಂಗೆ ಹೊಡಿತಾ ಇದ್ವಿ. ಅಂದರೆ ಹೊಡೆದು ಆ ಸೌಂಡ್ ಬರೆದ್ರೆ ಇದು ಕರೆಕ್ಟ್ ಸೌಂಡ್ ಇದು ಇದಕ್ಕೆ ಅಂತ. ಅಂದರೆ ನಾವು ಡಿಶಮ್ ಅಂತ ಆಗ್ತಿರಲಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ರಿಯಲಿಸ್ಟಿಕ್ ಅಪ್ರೋಚ್ಗಳಲ್ಲಿ ಟೆಕ್ನಿಕಲಿ ಕೂಡ ಅವುಗಳನ್ನು ಓರಿಯೆಂಟ್ ಮಾಡ್ತಾ ಇದ್ವಿ. ಸೊ ಈ ದಿಸೆಯಲ್ಲಿ ಒಂದು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಒಂದು ಕಥೆನ ಹೇಳೋಕೆ ಹೊರಟಿದ್ದೀವಲ್ಲ, ಅದು ಯಾವಾಗಲೂ ನಮ್ಮ ಇವತ್ತಿನ ಸಿನಿಮಾ ಈಗ ಎಲ್ಲಿಗೆ ಬಂದಿದೆ ಅಂದರೆ, ಸರ್ ಏನಿದೆಯೋ ಅದನ್ನೇ ತೋರಿಸ್ತಾ ಇದ್ದೀವಿ ಸರ್, ಅವ್ನು ಬೈಯೋದೇ ಹಾಗೆ, ಅವ್ನು ಇರೋದೇ ಹಾಗೆ ಅಂತ ಈ ಥರ ಎಲ್ಲ ಹೇಳ್ತಾರೆ. ಈಗ ಏನೇ ಆದರೂ ಕೂಡ ಅದು ರೀಕ್ರಿಯೇಷನ್. ಯು ಆರ್ ಚೀಟಿಂಗ್ ದಿ ಆಡಿಯನ್ಸ್, ಯು ಆರ್ ರೀಕ್ರಿಯೇಟಿಂಗ್ ಇಟ್. ಅದು ಇದ್ದಂಗೆ ಡಾಕ್ಯುಮೆಂಟ್ರಿನ ಮಾಡ್ತಾ ಇದ್ದೀರಾ ಇಲ್ವಲ್ಲ, ಫಿಕ್ಷನ್ ತಾನೇ. ಸೊ ಆಟೋಮೆಟಿಕಲಿ ಈ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಬರುವಂತಹ ಸಿನಿಮಾಗಳಿಗೆ ತನಗೇ ಗೊತ್ತಿಲ್ಲದ ಹಾಗೆ ಒಂದು ಭ್ರಮಾತ್ಮಕವಾದಂತಹ ಒಂದು ಪ್ರಪಂಚ ಸೃಷ್ಟಿಯಾಗಿರುತ್ತೆ. ಅದಿದ್ದೇ ಇರುತ್ತೆ. ಅದನ್ನು ಎಷ್ಟರ ಮಟ್ಟಿಗೆ ಕಮ್ಮಿ ಮಾಡ್ತೀರಾ, ಅದನ್ನು ಎಷ್ಟರ ಮಟ್ಟಿಗೆ ರಿಯಲಿಸಮ್ ಜೊತೆಗೆ ಹೊಂದಿಸ್ಕೋತೀರಾ, ಅಥವಾ ಅದರ ಮುಖಾಂತರ ಕಥೆ ಹೇಳಿದಾಗ ನಿಮಗೆ ಹೇಳುವ ಕ್ರಮದಲ್ಲಿ ಇರುವಂಥ ಗಟ್ಟಿ ಹಿಡ್ತಾ ಇದೆಯಾ, ಇವೆಲ್ಲವನ್ನು ಕ್ವಶನ್ ಮಾಡ್ತಾ ಹೋಗುತ್ತದೆ. ಒಂದು ಭ್ರಮೆಯನ್ನು ಕ್ರಿಯೇಟ್ ಮಾಡೋದು ಭಾಳ ಸುಲಭ. ಯಾವಾಗಲೂ ಒಬ್ಬನಿಗೆ ಯಾರಿಗೋ ಹೊಡೆದ್ರೆ ಅವನು 10 ಸುತ್ತು ಬೀಳ್ತಾನೆ ಅನ್ನೋದಿದೆಯಾ, ಅದು ಭ್ರಮೆ. ಅವನು ಹೊಡೆದಾಗ ಏಟು ಬಂದಾಗ ಅವನು ಹೊಡಿತಾನೆ ಅನ್ನೋದಿದೆಯಲ್ಲ, ಅದು ರಿಯಲಿಸ್ಟಿಕ್. ಸೊ ಇದೆಯಲ್ಲ ಸಣ್ಣ ಸಣ್ಣ ಅಬ್ಸರ್ವೇಷನ್ಸ್, ಇವುಗಳನ್ನು ನಾವು ಮೊದಲಿಂದಲೂ ನಮ್ಮ ಮೊದಲ ಸಿನಿಮಾಯಿಂದಲೂ ಅದನ್ನು ಅನುಸರಿಸ್ಕೊಂಡು ಬಂದಿದ್ವಿ, ಅದನ್ನು ಮಾಡ್ತಾ ಬಂದಿದ್ವಿ. ನಮ್ಮ ಸಿನಿಮಾಗಳಲ್ಲಿ ಅದೇ ಒಂದು ಹೊಸದಾಗಿ ಕಾಣಬೇಕು ಅನ್ನೋದು ನಮ್ಮ ದೃಷ್ಟಿಕೋನವಾಗಿತ್ತು. ಇದು ಮೊದಲನೇದು. ಹಾಗಾಗಿ ನಾನು ತಾರಾಸು ಅವರ ಆ 3 ಕಾದಂಬರಿಗಳನ್ನು ತಗೊಂಡಾಗ, ಆ 3 ಕಾದಂಬರಿಗಳಲ್ಲಿ ಇದ್ದಂತಹ ನೈಜ ಘಟನೆಗಳ ರೀತಿಯ ಯಾವ ನಿರೂಪಣೆಗಳಿತ್ತೋ ಅವೆಲ್ಲವೂ ನನಗೆ ಬಹಳ ಅಪ್ಯಾಯಮಾನವಾಯಿತು. ಭಾಳ ನೈಜವಾಗಿದೆ. ಹೌದು, ಆ ಹುಡುಗಿ ಪಾಪ ಹೊಟ್ಟೆಪಾಡಿಗೆ ಹೋಗಲೇಬೇಕು ಯಾವುದೋ ನಾಟಕದ ಕಂಪ್ನಿಗೆ. ಹೌದು, ವಾಸ್ತವ. ಅದಕ್ಕೆ ಡ್ಯೂಪ್ ಮಾಡೋರು ಇದ್ದೇ ಇರ್ತಾರೆ. ಡ್ಯೂಪ್ ಮಾಡ್ತಿದ್ದಾನೆ ಇವನು, ಎಲ್ಲವೂ ವಾಸ್ತವವಾದ. ಸೊ ಹಾಗಾಗಿ ಯಾವುದು ಅಲ್ಲಿ ಇದ್ದಕ್ಕಿದ್ದಾಗೆ ಈವನ್ ಹೀರೋ ಮೂರ್ತಿ ಕೂಡ ವಾಸ್ತವವಾಗಿ ಸಿಗಾಕೊಳ್ಳೋದು, ನೈಜವಾಗಿ ಸಿಗಾಕೊಳ್ಳೋದು. ಘಟನೆ ಹೇಗಾಗಿ ಸಾಂದರ್ಭಿಕವಾಗಿ ಅನಿವಾರ್ಯವಾಗಿ ಸಿಗಾಕೊಳ್ಳೋದು. ಸೊ ಇವೆಲ್ಲವೂ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಭಾಳ ರಿಯಲಿಸ್ಟಿಕ್ ಅಂತ ಅನ್ನಿಸ್ತಿತ್ತು. ಎಲ್ಲೂ ಅದು ಭ್ರಮೆಯಾಗಿ ಕಾಣಲಿಲ್ಲ. ಆದರೆ ಭಾಳ ಚೆನ್ನಾಗಿ ಅದನ್ನು ಕನ್ವಿನ್ಸ್ ಮಾಡ್ತಾ ಇದ್ದವರು ತಾರಾಸು. ಅವರ ಕಾದಂಬರಿಯ ನರೇಷನ್ನಲ್ಲಿ ಅವರು ಬರೆಯೋ ಕ್ರಮದಲ್ಲೇ ಅದ್ಭುತವಾಗಿ ಬರೆಯೋರು. ಅದಕ್ಕೆ ಬೇಕಾದಂತೆ ಹಿಂದಿನ ಕಥೆಯನ್ನು ಅವರು ಸೃಷ್ಟಿ ಮಾಡೋರು. ಮೂರ್ತಿಯ ಹಿಂದಿನ ಕಥೆಯನ್ನು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ರು ಅಂದರೆ, ಅವನ ಕೈಗೆ ಸಿಕ್ಕಂಥ 2-3 ಹುಡುಗಿರಿಗೆ ಹೊಟ್ಟೋಗಿರ್ತಾರೆ. ಅವನಿಗೆ ಕೈಗೆ ಸಿಕ್ಕಿರೋಲ್ಲ, ಎಲ್ಲ ಆಸೆ ಪಟ್ಟಿರ್ತಾನೆ, ಇನ್ನೇನು ಸಿಗುತ್ತೆ ಅನ್ನೋ ಮಿಸ್ ಆಗಿಬಿಟ್ಟಿರ್ತಾರೆ. ಅಂತ ಅದರಲ್ಲಿ ಈ ಹುಡುಗಿನ ನೋಡಿದ ಕೂಡಲೇ ಯಾಕೆ ಇಲ್ಲಿಂದ ಅಲ್ಲಿವರೆಗೆ ಪ್ರಯಾಣ ತಾನೆ, ಜೊತೆಲಿ ಹೋಗುವಾಗ ಇಬ್ಬರು ಗಂಡ ಹೆಂಡತಿ ಥರ ಹೋಗ್ಬೋದಲ್ಲ ಅನ್ನಿಸ್ಬಿಡುತ್ತೆ ಅವನಿಗೆ. ಅಂದರೆ ಆ ರೀತಿ ಕಾದಂಬರಿಲಿದೆ. ಸೊ ಒಂದು ಅರ್ಥದಲ್ಲಿ ಆ ಭ್ರಮಾತ್ಮಕ ನಿಲುವುಗಳನ್ನು ತಾಳುವ ಹಾಗೆ ಅವರು ಕಾದಂಬರಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಕ್ಲಾರಾ ಕ್ಯಾರೆಕ್ಟ್ರಲ್ಲೂ ಹಾಗೆ ಮಾಡಿದ್ದಾರೆ. ಆದರೆ ನಾನು ನನ್ನ ಚಿತ್ರಕಥೆಯ ಒಟ್ಟಾರೆ ಅಂದಕ್ಕೆ ಬರುವಾಗ ಅದನ್ನು ಎಷ್ಟು ಸಾಧ್ಯ ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡೋದಕ್ಕೆ ಮತ್ತು ನೋಡೋದಕ್ಕೆ ಪ್ರಾರಂಭ ಮಾಡಿದೆ. ನನಗೆ ರಾಜ್ಕುಮಾರ್ ಅವರ ಓದಿನ ಕ್ರಮಗಳ ಕುರಿತಾದ ಒಂದು ಕುತೂಹಲ ಬರುತ್ತೆ ಸರ್. ಅಂದರೆ ರೀರೈಟ್ ಆಗುವಂಥದ್ದು ಇದು ಯಾಕೋ ನನಗೆ ಇದು ಇಷ್ಟ ಆಗ್ತಾ ಇಲ್ಲ ಅಂತ ಹೇಳೋದಾಗಿ. ಫಸ್ಟ್ ಟೈಮ್ ಟೈಪ್ಡ್ ಸ್ಕ್ರಿಪ್ಟ್ ಬಂತು. ಯಾರು ಎಲ್ಲ ಕೈಯಲ್ಲಿ ಬರೀತಿತ್ತು. ಉದಯಶಂಕರ್ ಕೂಡ ಕೈಯಲ್ಲಿ ಬರೆದು ಕೊಡೋರು. ಫಸ್ಟ್ ಟೈಮ್ ಟೈಪ್ಡ್ ಸ್ಕ್ರಿಪ್ಟ್ ಬಂತು ನಮಗೆ.